ಸ್ನೇಹಿತರೆ ನಮಸ್ಕಾರ. ಇದೇನಪ್ಪ ನಮ್ಮ ಶಾಸಕರು ಇಲ್ಲಿದ್ದಾರೆ ಅಂದ್ಕೊತೀರಾ? ಏನಿದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ನಮ್ಮ ಶಾಸಕರು ಅಟೆಂಡ್ ಮಾಡ್ತಾರಲ್ಲ ಅಂತ ಆಶ್ಚರ್ಯ ಕೂಡ. ಅದೇ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಸ್ಪೆಷಲ್ ಅಂತಾರೆ ಮುಳಬಾಗಿಲು ತಾಲೂಕಿನ ಜನತೆ. ಇದರ ಜೊತೆಗೆ ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಚಾಲನೆ ಮಾಡುವ ಮೂಲಕ ಅವರು ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಮನಸ್ಸನ್ನು ಗೆದ್ದಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಬೇಡ ಅನ್ನುವ ಜಾಯಮಾನ ಇವರದಲ್ಲ. ಮದುವೆಯ ಆಹ್ವಾನವಾಗಲಿ, ದೇವಾಲಯಗಳ ಪೂಜಾ ಕಾರ್ಯಕ್ರಮಗಳಾಗಲಿ, ಮನೆ ಗೃಹ ಪ್ರವೇಶವಾಗಲಿ, ಗ್ರಾಮ ಹಬ್ಬಗಳಿಗೆ, ಜಾತ್ರೆಗಳಿಗೆ, ಮಕ್ಕಳ ಚೌಳಕರ್ಮ ಅಂದರೆ ಮುನೇಶ್ವರ ದೇವರಿಗೆ ಮುಡಿಕೊಡುವ ಸಮಾರಂಭವಾಗಲಿ, ಇಂತಹ ಸಣ್ಣ ಪುಟ್ಟ ಖುಷಿ ಕೊಡೋ ಕಾರ್ಯಕ್ರಮಗಳಿಗೆ ಅವರು ತಮ್ಮ ಅಭಿಮಾನಿಗಳನ್ನು ತಪ್ಪದೇ ಹಾಜರಾಗಿ ಅವರ ಅಭಿಮಾನವನ್ನು ಹೆಚ್ಚಿಸಿಕೊಂಡು ಗಳಿಸಿದ್ದಾರೆ. ಇದೀಗ ಮೋಪರಹಳ್ಳಿ ಗ್ರಾಮದ JDS ನಿಷ್ಠಾವಂತ ಅಭಿಮಾನಿ ಹಾಗೂ ಯುವ ಮುಖಂಡರಾದ ರಾಜು ಅವರ ತಮ್ಮನ ದ್ವಿತೀಯ ಪುತ್ರಿ ಮೋದಿನಿ S ಜಯಶಂಕರ್ ಅವರ ಚೌಳಕರ್ಮ ಸಮಾರಂಭಕ್ಕೆ ಆಗಮಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ನನ್ನ ಕೆರೆಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಕಾಲುವೆ ಕ್ಲೀನ್ ಮಾಡಕ್ಕೆ ಹೇಳಿದ್ದೀನಿ. ನೀರು ಕಾಲುವೆಗಳು 3 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಕಾಲುವೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪಕ್ಕದಲ್ಲಿ ಬರ್ತಾಯಿ 7 ಕೆರೆ ಬಂದಿದೆ. ಇವಾಗ ನಂಗ್ಲಿ ಕೆರೆ ತುಂಬಿದ್ರೆ ಎಲ್ಲ ಕೆರೆ ಕೆರೆ ಇದ್ರೆ ಸಾಕು. ನೀರು ಹೋಗ್ಬಿಡುತ್ತೆ. ತುಂಬ ತುಳ್ಕಾಡ್ತಾರೆ. ఇదివరకు యాడే ఆగి నాకు ఒకసారి ఊరికి వచ్చిందంటే ఇన్స్కెల్ అయింది సార్. అదేంటసనా ఎంత డ్రై ల్యాండ్ అయిపోయింది, మాకు నీళ్ళు లేదు, రైతులు ఎట్లా బతుకుతారు? మాకు అదే ఫీలింగ్. ಯಾರು ಕೇಳಿಲ್ಲ. ಜನ ಎದ್ದು ಈ ತರ ಮಾತಾಡಿದ್ರು. ಬರೀ 3 ನಿಮಿಷ ಕೇಳಿ 15 ನಿಮಿಷ ಮಾತಾಡ್ತಾರೆ. ಇದೇ ಸಮಾರಂಭಕ್ಕೆ ತಡವಾಗಿ ಬಂದರೂ ಕೂಡ ಅಭಿಮಾನಿಗಳನ್ನು ಹೆಚ್ಚಾಗಿ ತಾಯ್ಲೂರು ಹೋಬಳಿಯ ಭಾಗದಲ್ಲಿ ಇದ್ದಿದ್ದಾರೆ. ಮತ್ತು ಅವರು ಖ್ಯಾತ ವಕೀಲರು ಕೂಡ. ಅವರೇ ನಮ್ಮ JDS ವಕ್ತಾರರಾದಂಥ ಶ್ರೀಯುತ ಶ್ರೀನಿವಾಸ್ ರೆಡ್ಡಿಯವರು ಕೂಡ ಆಗಮಿಸಿ ರಾಜು ಅವರ ಆತಿಥ್ಯವನ್ನು ಸ್ವೀಕರಿಸಿ ಅವರ ಕುಟುಂಬಕ್ಕೆ ಶುಭ ಹಾರೈಸಿದರು. ಕಷ್ಟ ಅಂತ ಬಂದರೂ ಬರೀ ಕೈಯಲ್ಲಿ ವಾಪಸ್ಸಂತೂ ಕಳಿಸಲ್ಲ ನಮ್ಮ ಶಾಸಕರು. ಮೊನ್ನೆ ಅಸೆಂಬ್ಲಿಯಲ್ಲಿ ಕೋಲಾರ ಜನತೆಯ ಕಲ್ಯಾಣಕ್ಕಾಗಿ ಸ್ಪೀಕರ್ಗೆ ಮನವಿ ಕೂಡ ಮಾಡಿದ್ದಾರೆ. ಇಲ್ಲಿವರೆಗೂ ಅಸೆಂಬ್ಲಿಯಲ್ಲಿ ಯಾರೂ ಮುಳುಬಾಗಿಲು ಜನತೆ ಪರವಾಗಿ ಧ್ವನಿ ಎತ್ತಿಲ್ಲ. ಅದೇನೇ ಇರಲಿ, ನಮ್ಮ ಶಾಸಕರು ಅಭಿಮಾನಿಗಳನ್ನು ಗಳಿಸುವುದರಲ್ಲಿ ನಂಬರ್ 1 ಅಂತ ಹೇಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ News 23.